ಎಕ್ಸಂಬ ಶ್ರೀ ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆ 5 ವರ್ಷದ ಆಡಳಿತ ಅವಧಿಗೆ 21 ಜನ ನೂತನ ನಿರ್ದೇಶಕರ ಅವಿರೋಧ ಆಯ್ಕೆ. ಎಕ್ಸಂಬದ ಶ್ರೀ ಜೊಲ್ಲೆ ಗ್ರೂಪ್ನ ಶ್ರೀ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಇದರ 5 ವರ್ಷದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ 21 ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಚಿಕ್ಕೋಡಿ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾದ ಮಲ್ಲಪ್ಪ ರಾಹುತನವರ ತಿಳಿಸಿದರು. ಶನಿವಾರ ತಾಲೂಕಿನ ಎಕ್ಸಂಬ ಪಟ್ಟಣದ ಶ್ರೀ ಬೀರೇಶ್ವರ ಸಂಸ್ಥೆಯ ಸಭಾಭವನದಲ್ಲಿ ನೂತನ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಪ್ರಮಾಣ ಪತ್ರ ವಿತರಿಸಿ ಅವರು ನೂತನ ಆಡಳಿತ ಮಂಡಳಿಯ ನಿರ್ದೇಶಕರ ಹೆಸರನ್ನು ಘೋಷಣೆ ಮಾಡಿದರು. ನೂತನ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಎಕ್ಸಂಬ ಅಣ್ಣಾ ಸಾಹೇಬ ಶಂಕರ ಜೊಲ್ಲೆ, ಎಕ್ಸಂಬ ಶ್ರೀಮತಿ ಶಶಿಕಲಾ ಅಣ್ಣಾ ಸಾಹೇಬ ಜೊಲ್ಲೆ, ಕೆರೂರ ಸಿದ್ದರಾಮಗಡ್ಡೆ, ಎಕ್ಸಂಬ ಯಾಶೀನ ತಾಂಬೋಳೆ, ಎಕ್ಸಂಬ ಅಪ್ಪ ಸಾಹೇಬ ಶಿವರಾಮ ಜೊಲ್ಲೆ, ನಿಪ್ಪಾಣಿಯ ವಿಭಾವರಿ ದಿಲೀನ ಕಾಣ್ಕೆ, ಸದ್ಲಗದ ಆನಮದ ದೇವಗೌಡ ಪಾಟೀಲ, ಇಂಗಳಿಯ ಅಣ್ಣಾ ಸಾಹೇಬ ಚೌಗಲ, ಇಚ್ಚಲಕರಂಚಿಯ ಋಷಭ ಜೈನ, ನಿಪ್ಪಾಣಿಯ ವಜ್ರಕಾಂತ ಸದ್ಲಗೆ, ವಿಜಯಪುರದ ಪ್ರಕಾಶ್ ಪಾಟೀಲ, ಬಾಳಿಗೇರಿಯ ನಿಂಗಪ್ಪ ಕೊಕ್ಳೆ, ಕಡಕಲಾಟದ ಕಾಶಿನಾಥ ಕಮತೆ, ಕನೇರಿಯ ದತ್ತಾತ್ರೇಯ ಪಾಟೀಲ, ಮಮದಾಪುರದ ಬಾಳಾಸಾಹೇಬ ಕದಮ, ಹಂದಿಗುಂದದ ಮಲ್ಲಿಕಾರ್ಜುನ ತೇಳಿ, ರಾಯಭಾಗದ ಸದಾನಂದ ಹಳಿಂಗಳಿ, ಸಂಕೇಶ್ವರದ ಜಯಪ್ರಕಾಶ್ ಸಾವಂತ, ಮಲಿಕವಾಡದ ಚೇತನ್ ದೇಶಪಾಂಡೆ, ಚಿಕ್ಕೋಡಿಯ ಶ್ರೀನಿವಾಸ ಕರಾಳೆ, ಚಿಕ್ಕೋಡಿಯ ಶ್ರೀಪಾದ ನೇರ್ಲಿಕರ ಆಯ್ಕೆಯಾಗಿದ್ದಾರೆ. ನಿಜವಾಗಿ ಕೋಆಪರೇಷನ್ ಪ್ರಿನ್ಸಿಪಲ್ಸು ಮತ್ತು ಕಾರ್ಪೊರೇಟ್ ಆ್ಯಂಗಲ್ ಎರಡೂ ಕೊಟ್ಟದ್ರಿಂದ ಈ ಮಟ್ಟಕ್ಕೆ ಬೆಳೆದಂತ ನನ್ನ ಇಂಡಿವಿಜುವಲ್ ಅನಿಸಿಕೆ ಕೊಡೋದು. ಮತ್ತು ಎಸ್ಪೆಷಲಿ ಲಾಸ್ಟ್ ಸರ್ ಹೇಳಿದಂಗೆ ಲಾಸ್ಟ್ 35 ಇಯರ್ಸ್ ವಿರೋಧ ಇಲೆಕ್ಷನ್ ಆಗತ್ತೆ ಅಂದ್ರೆ ಅದೊಂದು ಸಂಸ್ಥೆ ಉನ್ನತೀಕರಣಕ್ಕೆ ಹೊರಟತ್ತೆ ಅನ್ನೋದ ಲಕ್ಷಣ. ಓಕೆ, ಯಾವಾಗ ಇಲೆಕ್ಷನ್ ಆಗಲಿ ತೊಂದರೆ ಇಲ್ಲ, ಕಂಟೆಸ್ಟ್ ಆದರೂ ತೊಂದರೆ ಇಲ್ಲ, ಅದೊಂದು ಡೆಮೊಕ್ರೆಟಿಕ್ ಸೆಟಪ್ ವ್ಯಾಲ್ಯೂ ಕೊಡ್ತೈತಿ. ಬಟ್ ವಿರೋಧ ಆಗಬೇಕಂದ್ರೆ ಎಲ್ಲರಿಗೂ ಮನಸ್ಸು ಒಗ್ಗೂಡೇನ ಮುಂದೆ ಹೊರಟೈತೆ ಅಂತ ಹೇಳಿ ಒಂದು ಲಕ್ಷಣ ಅದ. ನಾವು ಆ್ಯಕ್ಚುಲಿ ಇದನ್ನು ಇಲೆಕ್ಷನ್ ಮಾಡಿದಂಗೆ ಅನ್ಸಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಂದು 3rd ಇಲೆಕ್ಷನ್ ಮಲ್ಟಿ ಸ್ಟೇಟ್. ಬಟ್ ಗೋರ್ಗಾಂವ್ ಮಾಡಿದಾಗ ಎಕ್ಸಾಮ್ ಹೊಸಬಿತ್ತಂದ್ರೆ ಸ್ವಲ್ಪ ಸಮಸ್ಯೆಗಳು ಬಂದವು. ಆ ಎಕ್ಸ್ಪೀರಿಯನ್ಸ್ ತಂದ್ರೆ ಮತ್ತು ನಿಮ್ಮ ಸ್ಟಾಫ್ ಮೋಸ್ಟ್ಲಿ ನಮಗಿಂತ ಎಕ್ಸ್ಪರ್ಟ್ ಆಗಿದ್ದಾರೆ ಸರ್ ಈ ಇಲೆಕ್ಷನ್ ಮಾಡ್ರು ಮತ್ತು ಎಸ್ಪೆಷಲಿ ಕೋಆಪರೇಟಿವ್ ಇಲೆಕ್ಷನ್ ಮಾಡಿಸಿದಾಗ. ನನಗೆ ಅಂತ ಇಲೆಕ್ಷನ್ ಮಾಡಿದಾನಂತ ಅನಿಸಿಲ್ಲ. ಇದು ಹೇಳ್ಬೇಕಂತಂದ್ರೆ ಇನ್ನು ತಮ್ಮ ವರ್ಕಿಂಗ್ ಕ್ಯಾಪಿಟಲ್ ಜಸ್ಟ್ ತಮ್ಮ MD ಅವ್ರೊಳಗೆ ಮಾತಾಡ್ತಿದ್ದೆ. ಫಿಗರ್ಸ್ ನೆನ್ಬಿಟ್ಕೊಳಕ್ಕೆ ಅವನಂತ ನಾ ಸುಮ್ಮನೆ ಕಂಪ್ಯಾರಿಸನ್ ಇಟ್ಕೊಂಡೀನಿ ಸರ್. ಇಲ್ಲಿ ಇನ್ನೊಂದೆರಡು ಸುರೇಶ್ ಸಾಹೇಬ್ರ ಐತಿ, ತಮ್ಮದೈತಿ DC ಬ್ಯಾಂಕ್, ಅವ್ರು 3 ಕಟ್ಟಿನಿಂದ ನಿಮ್ದು ಇದು ಫಸ್ಟ್ DC ಬ್ಯಾಂಕ್ ವರ್ಕಿಂಗ್ ಕ್ಯಾಪಿಟಲ್ ಹಿಂಗೆ ನೆನ್ಬಿಟ್ಕೊಂಡು ಸರ್. ಬಿಕಾಸ್ ಆಫ್ ಹ್ಯೂಜ್ ನಂಬರ್ಸ್. ಕ್ರೆಡಿಟ್ ಗೋಸ್ ಟು ಯು. ಇನ್ನು ಮುಂದೆ ನಾವು 7ನೇ ತಾರೀಕಿಗೆ ಇದರ ಅಧ್ಯಕ್ಷ ಉಪಾಧ್ಯಕ್ಷರ ಇಲೆಕ್ಷನ್ ಮಾಡಬೇಕಿತ್ತು. ಅಲ್ಲೂ ಹಣ್ಣು ಪೋಜಾತಿ ತಮ್ಮ ಕಡೆಯಿಂದ ಬರೀ 2 ನೀವು ಒಂದು ಈಗಾಗಲೇ ನಾವು ಬೋರ್ಡ್ ಆಫ್ ಡೈರೆಕ್ಷನ್ ಇದನ್ನ ಇಲೆಕ್ಷನ್ ಇಟ್ಟಾಗ ಇದು ಅನ್ಅಪೋಸ್ ಆದಂತ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಲ್ರೆಡಿ ನಾವು ನಿಮ್ಗೆ ಅಪ್ರೂವಲ್ ಕಳಿಸು, ಅಪ್ರೂವಲ್ ಆಗಿ ಬಂದಿದೆ. ಅದು ಅಪ್ರೂವಲ್ ಆಗಿ ಬಂದ ಮೇಲೆ ನಾವು ನಿಮ್ಗೆ ಅನೌನ್ಸ್ ಮಾಡಬೇಕಂತ ಒಂದು ರೂಲ್ ಇದೆ. ಅದರ ಪ್ರಕಾರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫೀಸಿಗೆ ಇವತ್ತು ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಫ್ರಮ್ ಎಕ್ಸಂಬ, ಶ್ರೀಮತಿ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಮೇಡಮ್ ಫ್ರಮ್ ಎಕ್ಸಂಬ, ಶ್ರೀ ಸಿದ್ದರಾಮ್ ಮಿನಪ್ಪ ಗದಾಡೆ ಫ್ರಮ್ ಕೆರೂರು, ಶ್ರೀ ಯಾಸೀನ್ ಗುಲಾಬ್ ತಾಂಬೋಲಿ ಫ್ರಮ್ ಎಕ್ಸಂಬ, ಶ್ರೀ ಅಪ್ಪ ಸಾಹೇಬ್ ಶಿವರಾಮ್ ಜೊಲ್ಲೆ ಫ್ರಮ್ ಎಕ್ಸಂಬ, ವಿಭಾವರಿ ದಿಲೀಪ್ ಖಂಡಿಕೆ ಫ್ರಮ್ ನಿಪ್ಪಾಣಿ, ಶ್ರೀ ಆನಂದ್ ದೇವಗೌಡ ಪಾಟೀಲ್ ಫ್ರಮ್ ಸದಲ್ಗ, ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಚೌಗಲಾ ಫ್ರಮ್ ಇಂಗ್ಳಿ, ಶ್ರೀ ರಿಷಭ್ ಕೈಲಾಸ್ ಚಂದ್ ಜೈನ್ ಫ್ರಮ್ ಇಚಲಕರಂಜಿ, ಶ್ರೀ ರಜಕಾಂತ್ ಬಾಲಪ್ಪ ಸದಲ್ಗೆ ಫ್ರಮ್ ನಿಪ್ಪಾಣಿ, ಶ್ರೀ ಪ್ರಕಾಶ್ ಸಿದ್ದರಾಗೌಡ ಪಾಟೀಲ್ ಫ್ರಮ್ ವಿಜಯಪುರ, ಶ್ರೀ ನಿಂಗಪ್ಪ ಬಸಲಿಂಗಪ್ಪ ಖೋಕ್ಲೆ ಫ್ರಮ್ ಬಲಿಗೇರಿ, ಶ್ರೀ ಕಾಶಿನಾಥ್ ಸದಾಶಿವ್ ಕಮತೆ ಫ್ರಮ್ ಕಡಕ್ಲಾಟ್, ಶ್ರೀ ದತ್ತಾತ್ರೇಯ ಆನಂದ ಪಾಟೀಲ್ ಫ್ರಮ್ ಕನೇರಿ, ಶ್ರೀ ಬಾಳಾಸಾಹೇಬ್ ಅಣ್ಣಾಸು ಕದಂ ಫ್ರಮ್ ಮಮದಾಪುರ ಕೇಳಿ, ಶ್ರೀ ಮಲ್ಲಿಕಾರ್ಜುನ್ ಬಣ್ಣಪ್ಪ ತೇಲಿ ಫ್ರಮ್ ಹಂದಿಗುಂದ್, ಶ್ರೀ
ಶ್ರೀ ಸದಾನಂದ ಭೀಮಪ್ಪ ಹಳಿಂಗಳಿ ಫ್ರಮ್ ರಾಯಬಾಗ್, ಶ್ರೀ ಜಯಪ್ರಕಾಶ್ ಶಿವಾಜಿ ಸಾವಂತ್ ಫ್ರಮ್ ಸಂಕೇಶ್ವರ್, ಶ್ರೀ ಚೇತನ್ ಬಿಪಿನ್ ಚಂದ್ರ ದೇಶಪಾಂಡೆ ಫ್ರಮ್ ಮಲಿಕ್ವಾಡ್, ಶ್ರೀನಿವಾಸ್ ಶತ್ರುಘ್ನ್ ಕರಾಳಿ ಫ್ರಮ್ ಚಿಕ್ಕೋಡಿ, and ಶ್ರೀಪಾಲ್ ರಾಜಾರಾಮ್ ನೆರ್ಲೇಕರ್ ಚಿಕ್ಕೋಡಿ. ಇವರೆಲ್ಲ ಈ ರೀತಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿ ಸಂಚಾಲಕ ಮಂಡಳಿ ಸದಸ್ಯರಾಗಿ ಆಯ್ಕೆಯಾಗಿರುವುದು ಘೋಷಿಸಲು ಹರ್ಷಿಕರಾದ ಅಣ್ಣಾ ಸಾಹೇಬ್ ಶಿವರಾಮ್ ಜೊಲ್ಲೆಯನ್ನವರು ಅಪ್ಪ ಸಾಹೇಬ್ ಶಿವರಾಮ್ ಜೊಲ್ಲೆಯನ್ನವರು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಶ್ರೀ ಆನಂದ್ ದೇವಗೌಡ ಪಾಟೀಲ್ ಅನ್ನವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅಪ್ರೂವಲ್ ಮಾಡಕ್ಕೆ ಸೆಂಟ್ರಲ್ ಎಲೆಕ್ಷನ್ ಅಥಾರಿಟಿ ಕಳಿಸಿದವು. ಈಗ ಕೆಲವೇ ಇದನ್ನ ಅಧ್ಯಕ್ಷ ಉಪಾಧ್ಯಕ್ಷ. ಬಳಿಕ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕ ಅಣ್ಣಾ ಸಾಹೇಬ ಜೊಲ್ಲೆ ಅವರು ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಲ್ಲಿ ಶಾಖೆಗಳನ್ನು ಆರಂಭಿಸಿ ಸಂಸ್ಥೆಯು ಪ್ರಗತಿಯಾಗಿ ಮುನ್ನಡೆಯುತ್ತಿದೆ. ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಸಿಗುವ ಪ್ರತಿಯೊಂದು ಸೌಲಭ್ಯ ಶ್ರೀ ಬೀರೇಶ್ವರ ಸೊಸೈಟಿಯಲ್ಲಿ ಸಿಗುವ ಹಾಗೆ ಗ್ರಾಹಕರಿಗೆ ಅನುಕೂಲ ಕಲ್ಪಿಸಲಾಗಿದೆ ಎಂದರು. ಸಂಸ್ಥೆಯು 3 ರಾಜ್ಯದಲ್ಲಿ 225 ಶಾಖೆಗಳನ್ನು ಆರಂಭಿಸಿ ದಕ್ಷಿಣ ಭಾರತದಲ್ಲಿ ದೊಡ್ಡ ಸಹಕಾರಿ ಸಂಸ್ಥೆಯಾಗಿ ಬೆಳೆದಿದೆ. ಸಹಕಾರಿಯ ಎಲ್ಲ ಸದಸ್ಯರು ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸಬೇಕು ಎಂದು ಮನವಿ ಮಾಡಿದರು. ಕಾರ್ಯವ್ಯಾಪ್ತಿ 3 ರಾಜ್ಯದ ಇರೋದ್ರಿಂದ ನೀವು ಬರೀ ಇಷ್ಟೇ ಡೈರೆಕ್ಟ್ ಇರಬೇಕು, ಸರ್ವ್ಯಾಪಿಯಾಗಿ ಮಾಡಬೇಕಂತ ತಕ್ಷಣ ನಾವು ಕಂಪನಿಯೆಲ್ಲ ಕೂಡ ಸುಮಾರು ಅಂದರೆ ಇನ್ನೇನು ಭಾಳ ಎಲ್ಲ ಕಡೆ ಮಾಡಿದೆವು ಅಂತಲ್ಲ, ಇದು ಸ್ವಲ್ಪ ಸ್ಪ್ರೆಡ್ ಆಗಿದೆ. ಇಲ್ಲಿ ಕೆಲವೊಂದು ಜನ ಹಳ್ಳಿ ಜನರು ರೆಡಿ ಮಾಡುವಂಥ ಪ್ರಸಂಗ ಕೂಡ ಬಂತು. ಅವ್ರಿಗೆ ನಾನು ಮೀಟಿಂಗ್ ತಗೊಂಡು ಇವತ್ತು ಇಂಟ್ರಡ್ಯೂಸ್ ಮಾಡಿದ್ದೀವಿ, ಮತ್ತು ಮುಂದಿನ ವರ್ಷ ಮಾಡ್ತಾರೆ, ಮತ್ತು ಮುಂದಿನ ಸಲ ಬೇರೆಯವ್ರು ಬದಲಾವಣೆ ಮಾಡಬೇಕಾದ ಪ್ರಸಂಗ ಕೂಡ ಬರ್ಬೋದು. ಆದರೆ ಇವತ್ತಿನ 5 ವರ್ಷದವರೆಗೆ ಇಲ್ಲಿ ಆಯ್ಕೆಯಾದಂಥ ಚುನಾವಣೆ ಪ್ರಕ್ರಿಯೆಯನ್ನು ಪೂರ್ಣ ಮಾಡಿ ಇವತ್ತು ಸೆಂಟ್ರಲ್ ರಿಜಿಸ್ಟರ್ ಅಪ್ರೂವಲ್ ಕೂಡ ಬಂದಿದೆ. ಅಧ್ಯಕ್ಷ ಉಪಾಧ್ಯಕ್ಷರ ಹೆಸರುಗಳನ್ನು ಕೂಡ ಕಳಿಸಲಾಗಿದೆ. ಬಟ್ ಇನ್ನೂ ಅಪ್ರೂವಲ್ ಬರೋದು ಬಾಕಿ ಇದೆ. ಅಂದರೆ ಇವತ್ತು ಬರ್ಬೋದು ಅಥವಾ ಸೋಮವಾರ ಬರ್ಬೋದು, ಅದು ಕೂಡ ಬರ್ತದೆ. ಅದು ಇವತ್ತು ಅನೌನ್ಸ್ಮೆಂಟ್ ಆಗ್ತದೆ. ಆ ದೃಷ್ಟಿಯಲ್ಲಿ ಮುಂದಿನ ದಿನಮಾನದಲ್ಲಿ ಮುಂದಿನ 5 ವರ್ಷದಲ್ಲಿ ಈ ಒಂದು ಗೋರಾಜ್ಯದ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಇವತ್ತೇನು 226 ಶಾಖೆಗಳನ್ನು ಈಗಾಗಲೇ ಹೊಂದಿದ್ದೆವು. ಇನ್ನೂ ಕೂಡ ಪರ್ಮಿಷನ್ ಇದ್ದದ್ದು ನಮ್ಮಲ್ಲಿ ಸುಮಾರು ಇನ್ನೂ 34 ಪರ್ಮಿಷನ್ ಬಂದವು, ಇನ್ನೂ ಓಪನಿಂಗ್ ಆಗಿಲ್ಲ. ಅಂದ್ರೆ ಮೊದಲು ಒಂದು 5 ವರ್ಷದಾಗ ಏನಾಯ್ತು, ಮಲ್ಟಿ ಸ್ಟೇಟ್ ಆದ ತಕ್ಷಣ ನಾವು ಬಹಳಷ್ಟು ಶಾಖೆಗಳನ್ನು ಕೇಳಿದ್ದೇವೆ. ಆದ್ರೆ ಒಂದು ದಿವಸ ಪರ್ಮಿಷನ್ ಕೊಡಲಿಲ್ಲ. ಅಂದ್ರೆ ನಾವು ಅಲ್ಲಿ ಹೋಗಾಕ ಅವರು ಅದು ಬಂದಿ ಹಾಕಿ ಸುಮಾರು ಒಂದು 5 ವರ್ಷಗಳ ನಮ್ಗೆ ಒಂದು ಬ್ರಾಂಚ್ ಪರ್ಮಿಷನ್ ಸಿಗಲಿಲ್ಲ. ವರ್ಷ 20-30 ಕಳಿಸ್ತಿದ್ದೆವು. ಒಮ್ಮೆ ಹಿಂದಿನ ವರ್ಷದಾಗ ಪರ್ಮಿಷನ್ ಅಮಿತ್ ಶಾಜಿ ಅವರು ಅದ್ರ ಮಂತ್ರಿ ಆದ ನಂತರ ಮಲ್ಟಿ ಸ್ಟೇಟ್ ಒಂದು ಆಫೀಸ್ ಕೂಡ ಹೊಸದಾಗಿ ಮಾಡಿದ ನಂತರ ಕೇಂದ್ರದಲ್ಲಿ ಒಂದು ವಿಶೇಷವಾದ ಕಾಳಜಿ ವಹಿಸಿದ ನಂತರ ಆ ಹಿಂದೆ ಎಷ್ಟು ಕಳಿಸಿದ್ದೇವೆ ಅಷ್ಟು ಎಲ್ಲ ಸೇರಿ 100 ಬ್ರಾಂಚ್ ಪರ್ಮಿಷನ್ ಒಮ್ಮೆಲೆ ನಮ್ಗೆ ಕೊಟ್ಬಿಟ್ಟು. ಆದ್ರೆ ಇನ್ನೂ ನಾವು ತೆಗಿಯಾಗಿಲ್ಲ. 60ರವರೆಗೆ 60-65 ಅದು ಈ ಒಂದು ಇಲ್ಲಿರ್ತಕ್ಕಂಥ ಒಂದು ನಮ್ಮ ಸಿಬ್ಬಂದಿಗೆ ಸವಲತ್ತುಗಳು ಇರ್ಬೋದು, ಮತ್ತು ಮೆಂಬರ್ಗಳಿಗೆ ಸವಲತ್ತುಗಳು ಇರ್ಬೋದು, ಲೋನ್ ಖಾತೆ ಅಂಡ್ ಆಲ್ ಫೈನಾನ್ಷಿಯಲ್ ನೀಡ್ಸ್ ಅಂಡರ್ 1 ರೂಪ್ ಅಂತ ಒಂದು ಯೋಜನೆಯನ್ನು ಮಾಡಿ ನಮ್ಮ ಬ್ಯಾಂಕ್ನಲ್ಲಿ ಬರೀ ಲೋನ್ ಕೊಡೋದು ಮತ್ತು ಡಿಪಾಸಿಟ್ ತಗೊಳ್ಳೋದು ಅಷ್ಟೇ ಅಲ್ಲ, ಅದ್ರ ಜೊತೆ ಇವತ್ತು ಯಾವೊಬ್ಬ ಗ್ರಾಹಕ ಯಾವ ನಮ್ಮ ಕಸ್ಟಮರ್ಸ್ ಇರ್ತಾರೆ ಒಮ್ಮೆ ಬ್ಯಾಂಕಿನಲ್ಲಿ ಕಾಲಿಟ್ಟು ಬಂದ ನಂತರ ಅವ್ರು ಯಾವುದೇ ನೀಡಿದ್ರು ಕೂಡ ಎಲ್ಲ ನಾವು ಅವರಿಗೆ ಸಹಾಯ ಸಹಕಾರ ನೀಡಬೇಕಂತ ಇಂಥ ಯೋಜನೆಗಳು ನಮ್ಮ ಸಂಸ್ಥೆಯಲ್ಲಿ ಮಾಡಿದೆ. ಇವತ್ತು ಮ್ಯೂಚುವಲ್ ಫಂಡ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಮತ್ತು ಹಲವಾರು ಏನೇನು ಅವ್ರಿಗೆ ಬೇಕಂತ ಎಲ್ಲ ಬೇರೆ ಕಡೆ ಇನ್ನೂ ಹೋಗ್ಬಾರ್ದು. ಈ ಪ್ರಕಾರವಾಗಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆದ ಕಾರಣ ಮತ್ತೊಮ್ಮೆ ನಾನು ನಮ್ಮ ARCS ಆದ ಮಲ್ಲಪ್ಪ ರೌತವ್ರನ್ನ ಸ್ವಾಗತ ಬಯಸಿ ಈ ಸಂದರ್ಭದಲ್ಲಿ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಸೇರಿದಂತೆ ಶ್ರೀ ಬೀರೇಶ್ವರ ಸಹಕಾರಿ ಸಂಸ್ಥೆಯ ನೂತನ ನಿರ್ದೇಶಕರು ಉಪಸ್ಥಿತರಿದ್ದರು.